ಹಾಯ್ ಫ್ರೆಂಡ್ಸ್, ನಮಸ್ತೆ. ಈಗ ನಾವು ನಮ್ಮದು 3ನೇ ಕೊಳೆ ಕಬ್ಬಿಗೆ ಡ್ರಿಂಚಿಂಗ್ ಮಾಡತ್ತೀವಿ. ಯಾವ ಕಾರಣದಿಂದ ನಿನ್ನೆ ಮಳೆ ಆಗೈತಿ, ಸೊ ಅದಕ್ಕೆ ಬೋದೆಲ್ಲ ಹಸಿಯಾಗಿರ್ತಾವೆ. ಸೊ ಅದ್ರ ಕಾರಣದಿಂದ ನಾವು ಡ್ರಿಂಚಿಂಗ್ ಮಾಡತ್ತೀವಿ. ಸೊ ಬರ್ರಿ ಈಗ ನಮ್ಮ ಕಬ್ಬ ನಿಮಗೆ ತೋರಿಸ್ತೀನಿ. 3ನೇ ಕೊಳೆ ಕಬ್ಬ. ಈ ಕಬ್ಬು ಈ ಸ್ಟೇಜಿಗೆ ಬರೋತಕ್ಕ ನಾವು ಇನ್ನತನ ಏನೂ ಮಾಡಿಲ್ಲ, ಬರೀ ಕೋಳಿ ಗೊಬ್ಬರ ಅಷ್ಟೇ ಹಾಕಿವಿ. ಇದು ನೋಡ್ರಿ ಯಾವ ಥರ ಬಂದೈತಿ. ಆಮೇಲೆ ಗಡ್ಡಿ ನೋಡ್ರಿ ಯಾವ ಥರ ಐತಿ. ಸೊ ಇದಕ್ಕೆ ನಾವು ಫಸ್ಟ್ ಡ್ರಿಂಚಿಂಗ್ ಕೊಡತ್ತೀವಿ ಈಗ. ಸೊ ಅದಕ್ಕೆ ಏನೇನು ಕೊಡತ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬರ್ರಿ. ಸೊ ಡ್ರಿಂಚಿಂಗ್ ಯಾಕೆ ಮಾಡ್ಬೇಕಂದ್ರೆ ಡಿಫ್ರೆನ್ಸ್ ನೋಡಿರಿ ಎಷ್ಟು ಗ್ಯಾಪ್ ಐತಿ ಗಡ್ಡಿದಿಂದ ಗಡ್ಡಿಗೆ. ಸೊ ಅದಕ್ಕೆ ಡ್ರಿಂಚಿಂಗ್ ಮಾಡತ್ತೀವಿ. ಆಮೇಲೆ ಪವರು ಅಷ್ಟು ಕುಳಿದಾಗ ಕಾಣುತ್ತೆ. ಸೊ ಅದಕ್ಕೆ ಈ ಡ್ರಿಂಚಿಂಗ್ ಏನೇನು ಮಾಡತ್ತೀವಿ ಅಂತ ಈ ವಿಡಿಯೋದಾಗ ನಿಮಗೆ ತೋರಿಸ್ತೀನಿ. 1 ಲೀಟ್ರ್ ಹ್ಯೂಮಿಸ್ ಐತೆ ತೊಗೋತೀವಿ. ಇದು ಇಪ್ಕೋದವ್ರದ. ಸೊ 1 ಲೀಟ್ರ್ ಐತಿದ ಹ್ಯೂಮಿಕ್ ಆ್ಯಸಿಡ್ ಪ್ಲಸ್ ಬಯೋಸ್ಟಿಮ್ಯುಲೆಂಟ್ ಐತಿ ಇದ್ರಾಗ. ಸೊ ಅದಕ್ಕೆ ಇದು ಆ್ಯಕ್ಚುಲಿ ನಾವು ಅಲ್ಲಿ 3ನೇ ಕೊಳೆಗೆ ಜೀವರಸ ಬಿಟ್ಟಿದ್ವಿ. ಸೊ ಈಗ ಚೇಂಜ್ ಇದ್ರ ರಿಸಲ್ಟ್ ನೋಡೋ ಸಂಬಂಧ ಇದನ್ನ ತೊಗೊಂಬಂದಿವಿ ಈ ಸಲ. ಸೊ ಬರ್ರಿ ಇದು ಹಾಕ್ತೀವಿ. ಸೊ ಇದು ಇಪ್ಕೋದವ್ರದ ನ್ಯೂಟ್ರಾಕ್ಸ್ ಅಂತ ಹೇಳಿ. ಇದು ವೈಟಲ್ ಮೈಕ್ರೋನ್ಯೂಟ್ರಿಯೆಂಟ್ಸ. ಇದ್ರ ಕಂಟೆಂಟ್ಸ್ ಏನೇನಂದ್ರೆ ಜಿಂಕ್, ಫೆರಸ್, ಮ್ಯಾಗ್ನೀಸ, ಬೋರಾನ್ ಇರ್ತಾವೆ. ಸೊ ಅದಕ್ಕೆ ಇಪ್ಕೋದವ್ರದ್ದು ಯೂಸ್ ಮಾಡತ್ತೀವಿ ಈಗ. ಸೊ ಇದು ಸಿರ್ಸಾಗಿ ಅಂತ ಇಪ್ಕೋದವ್ರದ. ಇದು ಕಂಟೆಂಟ್ಸ್ ಏನಂದ್ರೆ ಇಪ್ರೊನಾಲ್ ಪ್ಲಸ್ ಇಮ್ಡೋಕ್ಲೋರೋಪೈಡ್ 40%. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡೊಣ್ ನೋಡೋ ಸಂಬಂಧ ಯೂಸ್ ಮಾಡತ್ತೀವಿ. ಸೊ ಇದು ಸಿರ್ಸಾಗಿ ಏನೈತಿ ಇದೆ ಎಕರೆಕ್ಕೆ 200 ಗ್ರಾಮ್ ಬಿಡಬೇಕು. ಬಟ್ ನಾವು ಏನು ಮಾಡತ್ತೀವಿ ಅಂದ್ರೆ ಬಯರ್ದವ್ರು ಇಪ್ಕೋದವ್ರದ್ದು 2 ಕಾಂಬಿನೇಷನ್ ಟ್ರೈ ಮಾಡತ್ತೀವಿ. ಇವ್ರದ್ದು 100 ಗ್ರಾಮ ಪ್ಲಸ್ ಲೆಸೆಂಟ ಬಯರ್ದವ್ರದ್ದು 40 ಗ್ರಾಮ್ ಯೂಸ್ ಮಾಡತ್ತೀವಿ. ಸೊ ಅದಕ್ಕೆ ಟೋಟಲ್ 140 ಗ್ರಾಮ್ ಯೂಸ್ ಮಾಡತ್ತೀವಿ. 19 ಯೂಸ್ ಮಾಡತ್ತೀವಿ. ಆಮೇಲೆ ಒಂದು 1261 ಯೂಸ್ ಮಾಡತ್ತೀವಿ ಎಕರೆಗೆ ಒಂದು ಪಕ್ಕೆಟ. ಆಮೇಲೆ ಇಲ್ಲಿ ಏನೈತ್ಲೆ MGS ಮ್ಯಾಗ್ನೀಷಿಯಮ್ ಸಲ್ಫೇಟ. ಇನ್ನು ಪಂಪಿಗೆ ಏನು ಮಾಡತ್ತೀವಿ ಅಂದ್ರೆ 100 ಗ್ರಾಮ್ ಯೂಸ್ ಮಾಡತ್ತೀವಿ. ಸೊ ಇದು 50 ಗ್ರಾಮ್ ಸ್ಪೂನ್. ಸೊ ಪಂಪಿಗೆ 2 ಸ್ಪೂನ್ ಹಾಕತ್ತೀವಿ. ಸೊ ಅದೆಲ್ಲ ಮಿಕ್ಸರ್ ರೆಡಿಯಾಗಿದ್ದು ಹಾಕಿ ಪಂಪಿಗೆ ಡ್ರಿಂಚಿಂಗ್ ಮಾಡತ್ತೀವಿ. ಸೊ ಈ ಡ್ರಿಂಚಿಂಗ್ ಆದಮೇಲೆ ನಂತರ ಡ್ರಿಂಚಿಂಗ್ ಎಲ್ಲ ಆದಮೇಲೆ ಕಬ್ಬಂಗೆ ಒಂದು ಸಲ ಡಿಟೇಲಿಂಗ್ ಅಬ್ಸರ್ವ್ ಮಾಡಿ ಇದ್ರ ರಿಸಲ್ಟ್ ವೀಡಿಯೋನು ನಾನು ಯೂಟ್ಯೂಬ್ ಚಾನಲ್ದಾಗ ಹಾಕ್ತೀನಿ ನಾನು. ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ನಾಲೆಜ್ ಬೇಕಾದರೂ ಕೃಷಿ ವಿತ್ ಸಂತೋಷ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.